ಇದು ಕಕ್ಕಡ ಪದ್ನೆಟ್ಟು ಅಂತ ಹೇಳ್ತೀವಿ. ಈ ಒಂದು ಟೈಮಲ್ಲಿ ನಾವು ಒಂದು ಮದ್ದು ತೊಪ್ಪು ಹೋಗಿ ತಂದು ಅದನ್ನ ಯೂಸ್ ಮಾಡಿ 18 ಟೈಪ್ಸ್ ಆಫ್ ಮೆಡಿಸಿನ್ಸು ಎಲ್ಲ ಈ ಒಂದು ವಿಡಿಯೋದಲ್ಲಿ ನೀವು ಸ್ವಲ್ಪ ಗ್ಲಿಮ್ಸಸ್ ಎಲ್ಲ ನೋಡ್ಬೋದು ಅದ್ರದ್ದು. ಅದು ಏನು ಅದರದ್ದು ಬೆನಿಫಿಟ್ಸ್ ಏನು ಅಂತೆಲ್ಲ ಸ್ವಲ್ಪ ನಿಮಗೆ ಡಿಕೋಡ್ ಮಾಡ್ಕೊಡ್ತೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್, ದಿಸ್ ಇಸ್ ಭಜನ್ ಬೋಪಣ್ಣ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಈಗ ಇದು ಎಷ್ಟೋ ವರ್ಷಗಳಿಂದ ಆ್ಯನ್ಸಿಸ್ಟರ್ಸಿಂದ ಬಂದಿರುವಂಥ ಒಂದು ಪದ್ಧತಿ. ಈ ಒಂದು 18 ದಿವಸ ನಾವು ಈ ಒಂದು ಸೊಪ್ಪನ್ನ ಕುಯ್ಕೊಂಡು ಮದ್ದು ತೊಪ್ಪು ಅಂತ ಹೇಳ್ತೀವಿ, ನೀವು ಗೂಗಲ್ ಮಾಡ್ಬೋದು. ಅದರಿಂದ ಒಂದು ಆ ರಸ ತೆಗೆದು 18ನೇ ದಿನ 18 ಮೆಡಿಸಿನ್ಸ್ ಇರುತ್ತೆ, ಆ ಒಂದು ರಸದಲ್ಲಿ ಮಾಡಿರುವಂಥ ಒಂದು ಸ್ವೀಟು. ಸೊ ಇದನ್ನ ಬೇರೆ ಬೇರೆ ಥರದಲ್ಲಿ ಮಾಡ್ಬೋದು, ಬೆಲ್ಲ ಎಲ್ಲ ಹಾಕಿ ಮಾಡ್ತಾರೆ. ಇದು ತಿಂದರೆ ನಮ್ಮ ಬಾಡಿಗೆ ತುಂಬ ಡಿಟಾಕ್ಸ್ ಆಗುತ್ತೆ ಮತ್ತು ಬಾಡಿಗೆ ತುಂಬ ಒಳ್ಳೆಯದು, ಹೀಟು ಪ್ರತಿಯೊಂದು ಎಲ್ಲ ಬ್ಯಾಲೆನ್ಸ್ ಆಗುತ್ತೆ ಅಂತ ಎಷ್ಟೋ ವರ್ಷದಿಂದ ಡಿಸೈಡ್ ಮಾಡಿರುವಂಥದ್ದು. ಆದರೆ ಇವತ್ತು ಇದರ ಅವಶ್ಯಕತೆ ಎಷ್ಟಿದೆ ಅಂತ ಹೇಳಿದ್ರೆ, ಆವಾಗ ಮೊಬೈಲ್ ಇರಲಿಲ್ಲ, ಸ್ಕ್ರೀನ್ ಟೈಮ್ ಇರಲಿಲ್ಲ, ಏನೂ ಇರಲಿಲ್ಲ, ಸ್ಟ್ರೆಸ್ ಇರಲಿಲ್ಲ. ಅಷ್ಟೆಲ್ಲ ಇದ್ದಂಥ ಒಂದು ಪ್ರಪಂಚದಲ್ಲಿ ಅವ್ರು ಕಂಡುಹಿಡಿದಿದ್ದಾರೆ ಅಂತ ಹೇಳಿದ್ರೆ, ಈಗಿನ ಪ್ರಪಂಚಕ್ಕೆ ಇವರಿಗೆ ಮದ್ದು ಪುಟ್ಟು ಮಾಡಿ ತಿನ್ನಿಸೋದಲ್ಲ, ಮದ್ದು ಸೊಪ್ಪುದು ನೀರು ಹಾಕ್ಬಿಟ್ಟು ಅದರೊಳಗಡೆ ಒಂದು ವಾರ ಬಿಡಬೇಕು, ಅಷ್ಟು ನಾವು ಸ್ಟ್ರೆಸ್ಸಲ್ಲಿದ್ದೀವಿ. ಸೊ ಬನ್ನಿ ಇವಾಗ ನಮ್ಮ ಟೀಮ್ನ ಮಾತಾಡ್ಸ್ಕೊಳ್ಳ. ಮೇಕ್ ಸೆನ್ಸ್ ಇವ್ರು ನಗಡ್ತಾ ಇದ್ದಾರೆ ಅಲ್ಲ. ಇಮ್ಯಾಜಿನ್ ಮಾಡಿ, ನಮ್ಮ ಆನ್ಸಿಸ್ಟರ್ಸ್ಗೆ ಸ್ಟ್ರೆಸ್ ಇತ್ತಾ, ಡಿಪ್ರೆಷನ್ ಇತ್ತಾ, ವರ್ಕ್ ಪ್ರೆಷರ್ ಇತ್ತಾ, ಟರ್ನ್ ಅರೌಂಡ್ ಟೈಮ್ ಇತ್ತಾ, SLA ಇತ್ತಾ, ಕ್ರೆಡಿಟ್ ಕಾರ್ಡ್ಸ್ ಕಾಲ್ಸ್ ಹೋಗ್ತಿತ್ತಾ, ಮೊಬೈಲ್ ಪೋಸ್ಟ್ ಪೇಡ್ ಬಿಲ್ಸ್ ಕಳಿಸ್ತಿದ್ರಾ? ಯಾವುದಿಲ್ಲ. ಅವ್ರು ನೆಮ್ಮದಿಂದಿದ್ರು. ನಮ್ಮ ಪರಿಸ್ಥಿತಿ ಈಗ ಎಲ್ಲ ಸ್ಟ್ರೆಸ್. ಸೊ ಹೇಗನ್ಸ್ತಾ ಇದೆ ಮದ್ದು ಪುಟ್ಟು? ಎಷ್ಟೋ ಜನರಿಗೆ ನೀವು ಇದ್ರ ಬಗ್ಗೆ ಹೇಳ್ತೀರಾ, ಈಗ ಇನ್ವೈಟ್ ಮಾಡ್ತೀರಾ ಅವ್ರನ್ನ ಅಕೌಂಟಿಗೆ? ಅಂದರೆ ಇದು ಮದ್ದು ಪುಟ್ಟು ಅಂತ ಹೇಳೋದು ಆಷಾಢ ಅದಕ್ಕೆ 18ನೇ ದಿವಸ ನಾವು ಮಾಡುವಂಥದ್ದು. ಅಂದರೆ ಅದರ ಅರ್ಥ ಅಂದರೆ 18 ಥರದ ಮೆಡಿಸಿನ್ ಅದಕ್ಕೆ ಆ್ಯಡ್ ಆಗಿರುತ್ತೆ. ಅಂದರೆ ಆ ದಿವಸ ತಿಂದರೆ ವರ್ಷದ 365 ದಿನಕ್ಕೆ ಬೇಕಾಗಿರುವಂಥ ಮೆಡಿಸಿನ್ ಆ ಗಿಡದಲ್ಲಿ ಇರುತ್ತೆ ಅಂತ ಹೇಳುವಂಥದ್ದು. ನೀವು ಹೇಳಿದಾಗೆ ಡಿಟಾಕ್ಸ್ ಮಾಡುತ್ತೆ ಅಂತ. 19th ಡೇ ಅದರಲ್ಲಿ ಒಂದು ಮೆಡಿಸಿನ್ ಕಡಿಮೆ ಆಗುವಂಥದ್ದು, ಒಂದೊಂದೇ ದಿವಸ ಕಡಿಮೆ ಆಗ್ತಾ ಬರುತ್ತೆ. ಬಟ್ ಆ ಟೈಮಲ್ಲೇ ಆ ಮದ್ದು ಅಂತ ಹೇಳೋದು ಸಿಗುವಂಥದ್ದು. ಆ ಟೈಮಲ್ಲೇ ನಾವು ತಿಂದರೆ ತುಂಬ ಒಳ್ಳೆಯದು. ನಾಳೆನೇ ತಿನ್ನಿ. ಇನ್ನು ನಾಡಿದ್ದು ಬೇಕು ಅಂದ್ರು ಅಥವಾ ಯಾವ್ದು ನೆಕ್ಸ್ಟ್ ಮಂತ್ ಬೇಕು ಅಂದ್ರೂ ಸಿಗಲ್ಲ, ಸಿಗುವಾಗ ತಿನ್ನಿ. ಸೊ ಎಲ್ಲದಕ್ಕೂ ಇಂಡಿಪೆಂಡೆನ್ಸ್ ಡೇ ಒಳಗಡೆ ಬಂದ್ರೆ ನಿಮಗೆ ಸ್ವಲ್ಪ ಮದ್ದು ಸಿಗುತ್ತೆ, ಇಲ್ಲಾಂದ್ರೆ ಏನು ಸಿಗಲ್ಲ ಅಲ್ವಾ ನಡೆದಿದ್ರೆ. ಆಮೇಲೆ ಇಲ್ಲಿ ಬಂದು ಎವರ್ಗಿನ್ ಕೌಂಟಿಯಲ್ಲಿ ಮದ್ದು ಪುಟ್ಟು ಈ ವಿಡಿಯೋ ನೋಡಿದವ್ರಿಗೆ ಒಂದು ಕೋಡ್ ಹೇಳ್ತೀನಿ, PUTT ಪುಟ್ ಅಂತೇಳಿ. ಚೆಕ್ ಇನ್ ಟೈಮಲ್ಲಿ, ರಿಸರ್ವೇಷನ್ ಟೈಮಲ್ಲಿ ಪುಟ್ ಮಾಡ್ಕೊಡ್ತಾರೆ ಆಯ್ತಾ. ಇದು ಎಲ್ರಿಗೂ ಹೇಳೋದು ಬೇಡ, ನಿಮ್ದು ಕೋಡ್ ಇದು ಆಯ್ತಾ, ಕಾನ್ಫಿಡೆನ್ಷಿಯಲ್ ಕೋಡು. ಆಮೇಲೆ ಇಲ್ಲಿ ಬಂದಾಗ ನಳಿನಿ ಅವ್ರನ್ನ ಮೀಟ್ ಮಾಡಿ, ಅವರಲ್ಲಿ ಕೂಡ ಒಳ್ಳೆ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಎಲ್ಲ ಇರುತ್ತೆ. ಅವ್ರಿಗೆ ಬಂದಾಗ ಅವರಿಗೆ ಒಂದು ಕೋಡ್ ಇದೆ, ಅದೇನು ಅಂತ ಹೇಳಿದ್ರೆ NALINI. ಅದು ಆ ಕೋಡ್ ಕೊಟ್ಟರೆ ಅವ್ರು ಏನು ಕೊಡಲ್ಲ ಆಯ್ತಾ. 2 ಕಾಫಿ ಬಿಂದು ಸ್ವೀಟ್ ಕೊಡ್ತಾರೆ, ಬಟ್ ಆದ್ರಿಲ್ಲ ಅವ್ರು ಒಳ್ಳೆಯವರು, ಕೊಡ್ತಾರಲ್ಲ. ಎಸ್. ಆಮೇಲೆ ಅವರಲ್ಲಿ ಸೌಂಡ್ ಹೀಲಿಂಗು, ಮಳೆಗಾಲದಲ್ಲಿ ಸೌಂಡ್ ಹೀಲಿಂಗ್ ಇದೆಯಾ? ಮಾಡ್ಬೋದಲ್ಲ, ಇಂಡೋರಲ್ಲಿ ಮಾಡ್ತೀವಿ, ಸೌಂಡ್ ಹೀಲಿಂಗ್ ಮಾಡ್ತೀವಿ. ಹೌದು. ಸೊ ಈ ಥರ ಎಲ್ಲ ಇದೆ. ಆಮೇಲೆ ವಿಯನ್ನ ಇರ್ತಾರೆ, ವಿಯನ್ನ ಕೂಡ ನೀವು ಅವ್ರನ್ನ ಇಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನೀವು ನ್ಯಾಟ್ ಇವೆಂಟಿಗೆ ಬನ್ನಿ. August 8, 2026 ಪವರ್ಫುಲ್ ಇವೆಂಟು ಇದು. ಇದ್ರ ಬಗ್ಗೆ ನಮ್ಮ MC ಅವರು ಮಾತಾಡ್ತಾರೆ, ಬನ್ನಿ MC. ಸೊ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಇದು ನಮ್ಮ ಬಾಡಿಗೆ ಎಷ್ಟು ಮದ್ದು 18 ಮದ್ದು ಕೊಡ್ತಾರೋ, ಬಟ್ ಈ ನ್ಯಾಟ್ ಇವೆಂಟಲ್ಲಿ ಯಾವ ಕಾಯಿಲೆಗೆ ಮದ್ದು ಸಿಗುತ್ತೆ ಅಂತ ಹೇಳೋದನ್ನ ಅವ್ರು ಡಿಕೋಡ್ ಮಾಡ್ಕೊಡ್ತಾರೆ. ಸರ್ ಏನ್ ಗೊತ್ತಾ, ಗ್ಯಾಪಲ್ಲಿ ಮಾತಾಡ್ಕೊಂಡು ನನಗೂ ಶೇರ್ ಇದೆ, ತಿನ್ಕೊಳ್ತಾ ಇದ್ದಾರೆ ಮಾತಾಡ್ಸ್ಕೊಂಡು. ನಿಮ್ಗೆ ಇದರಲ್ಲಿ ಶೇರ್ ಇದೆಯಾ? ಹೌದು. ಓಕೆ ಸರಿ, ನ್ಯಾಟಿಗೆ ಯಾಕೆ ಬರಬೇಕು ಜನರು? ಯಾಕಂದ್ರೆ ಈ 18 ಮೆಡಿಸಿನ್ಸ್ ಹೇಗೆ ನಾವು ಇಂಪಾರ್ಟೆಂಟ್ ಅಂತ ನಮಗೆ ಗೊತ್ತಿದೆ, ಬಿಕಾಸ್ ಆಫ್ ಆನ್ಸಿಸ್ಟರ್ಸ್ ಹೇಳಿದ್ದಾರೆ. ಅದೇ ಥರ ನಮ್ಮ ಲೈಫಲ್ಲಿ ಕೆಲವೊಂದು ಏರಿಯಾಸಲ್ಲಿ ನಾವು ಸಕ್ಸಸ್ ಆಗಿರ್ತೀವಿ, ಕೆಲವೊಂದು ಏರಿಯಾಸಲ್ಲಿ ಸಕ್ಸಸ್ ಆಗಿರೋದಿಲ್ಲ. ಅಂದರೆ ಆಗೋದಿಲ್ಲ ಅಂತಲ್ಲ, ವಿ ಆರ್ ನಾಟ್ ಕಾನ್ಸಂಟ್ರೇಟಿಂಗ್. ಅದಕ್ಕೆ ಹೇಗೆ ನೀವು ಕಾನ್ಸಂಟ್ರೇಟ್ ಮಾಡ್ಬೋದು, ಹೌ ಯು ಕ್ಯಾನ್ ವಿನ್ ಆಲ್ ಏರಿಯಾಸ್ ಇನ್ ಯುವರ್ ಲೈಫ್ ಟುಗೆದರ್, ಅದಕ್ಕೆ ಮೆಡಿಸಿನ್ ಏನು ಬೇಕು ಅನ್ನೋದು ನಮ್ಮ ನ್ಯಾಟ್ ಇವೆಂಟಲ್ಲಿ ಸಿಗುತ್ತೆ. ಹೌದು. ನಾವು ನೇಚರಿಂದ ಎಷ್ಟೇ ಅಂದರೆ ಔಟ್ಸೈಡಿಗೆ ಹೋಗ್ತಾ ಇರ್ತೀವೋ ಅಷ್ಟೇ ನಮ್ಮ ಒಂದು ಡಿಸ್ಕನೆಕ್ಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಯಾವಾಗ ಒಂದು ಮರಕ್ಕೆ ಅದರದ್ದು ರೂಟ್ಸು ಎಷ್ಟು ಇಂಪಾರ್ಟೆಂಟು ಅದನ್ನ ಹಿಡಿದು ನಿಲ್ಸೋಕ್ಕೆ, ಅದೇ ಥರ ಮನುಷ್ಯನಿಗೂ ನೇಚರ್ ಕನೆಕ್ಷನ್ ಅಂತ ಹೇಳೋದು ಅಷ್ಟು ಇಂಪಾರ್ಟೆಂಟು. ಕ್ರಿಯೇಟಿವ್ ಬ್ಲಾಕ್ ಆಗಿರುತ್ತೆ ನೇಚರ್, ಫೈನಾನ್ಷಿಯಲ್ ಚಾಲೆಂಜಸ್ ನೇಚರ್, ಹೆಲ್ತು ನೇಚರ್, ಬಿಸ್ನೆಸ್ಸಲ್ಲಿ ಐಡಿಯಾಸ್ ಮಿಸ್ ಆಗ್ತಾ ಇದೆ ನೇಚರ್, ಲೈಫಲ್ಲಿ ರೇಡಿಯೇಟ್ ಆಗಬೇಕು ನೇಚರ್, ಎವ್ರಿಥಿಂಗ್ ಓನ್ಲಿ ಸೊಲ್ಯೂಷನ್ ಇಸ್ ನೇಚರ್. ಇದು ಬಿಟ್ಟರೆ ನಿಮಗೆ ಬೇರೆ ಮೆಡಿಸಿನ್ಸು ಎಲ್ಲ ಸಿಗ್ಬೋದು, ಬಟ್ ನೇಚರ್ ಅಷ್ಟು ಒಳ್ಳೆ ಮೆಡಿಸಿನ್ ನಿಮಗೆ ಪ್ರಪಂಚದಲ್ಲೇ ಇಲ್ಲ, ಕ್ರಿಯೇಟರೇ ಮಾಡಿರುವಂಥದ್ದು.
ಸೊ ಮಳೆ ಬಂದರೂ ನಾವು ಇಷ್ಟು ಖುಷಿಯಿಂದ ನಿಂತ್ಕೊಂಡು ತಿಂತಾ ಇದೀವಿ ಅಂತ ಹೇಳಿದ್ರೆ ನಾವು ಅಷ್ಟು ನೇಚರಿಗೆ ಸಿಂಕ್ ಆಗ್ತಾ ಇದೀವಿ. ಮತ್ತು ಇಲ್ಲೊಬ್ರು ವೆಯ್ಟ್ ಮಾಡ್ತಾ ಇದ್ದಾರೆ ನಮ್ಮ ಒಂದು ಎಡಿಕ್ಷನ್. ನೇಚರ್ ಇಸ್ ಎಡಿಕ್ಷನ್. ಆಯ್ತಾ? ಸೊ ನ್ಯಾಟ್ ಇವೆಂಟಿಗೆ ಬನ್ನಿ. ಬರುವಾಗ ಅಲ್ಲಿ ಒಂದು ಕೋಡ್ ಯೂಸ್ ಮಾಡ್ಕೊಳ್ಳಿ. ಅದು ಏನು ಕೋಡ್? VIAAN. ಕೊಡ್ಲಾ? ಬರೀ ನಮ್ಮ ಯೂಟ್ಯೂಬ್ ನೋಡಿ ಬರೋರಿಗೆ 10 ಜನರಿಗೆ ಮಾತ್ರ ಈ ಕೋಡ್ ಯೂಸ್ ಮಾಡ್ಕೋಬಹುದು. ವಿಯಾನ್. ಆಮೇಲೆ ಆ ನ್ಯಾಟ್ ಡೇ ಅಲ್ಲಿ ನಮ್ಮ ಟೀಮಿಂದ ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಬಗ್ಗೆ ಮಾತಾಡ್ತಾರೆ, ಡಿಸ್ಪ್ಲೇ ಇಟ್ಟಿರ್ತಾರೆ, ಅದನ್ನ ಪರ್ಚೇಸ್ ಮಾಡ್ಬೋದು. ಬಟ್ ಇಟ್ಸ್ ನಾಟ್ ಅ ಈವೆಂಟ್ ವೇರ್ ವಿ ಆರ್ ಗೋಯಿಂಗ್ ಟು ಸೆಲ್. ಇಟ್ ಈಸ್ ಅ ಈವೆಂಟ್ ವೇರ್ ವಿ ಆರ್ ಗೋಯಿಂಗ್ ಟು ಕಮ್ ಟು ಟ್ರಾನ್ಸ್ಫಾರ್ಮ್ ಸಂಬಡಿ. ಐಡಿಯಾಸ್ ಕೊಟ್ಟು ನಾವು ಕಲ್ತಿರುವಂಥ ಪಾಠಗಳು, ನಾವು ಮೆಂಟರ್ಸಿಂದ ಬೇರೆ ಬೇರೆ ಕಡೆ ಇಂಟರ್ನ್ಯಾಷನಲ್ ಟ್ರಿಪ್ಸ್ ಹೋಗಿ ಬೇರೆ ಬೇರೆ ಕಡೆ ಕಲ್ತಿರುವಂಥ ತುಂಬ ವಿಚಾರಗಳನ್ನ ನಿಮ್ಮೊಟ್ಟಿಗೆ ಶೇರ್ ಮಾಡ್ತೀನಿ. ಆಮೇಲೆ ಕೋಪ್ ಕಡೆಯಿಂದ ಶಿ ಇಸ್ ದ ಎನರ್ಜಿ MC. ಏನು ಹೇಳೋದು ನಿಮಗೆ ಅಲ್ಲಿ? ಅವರು ನಿಮ್ಮ ಎನರ್ಜಿನ ಫುಲ್ ಶಿಫ್ಟ್ ಮಾಡ್ತಾರೆ ಆ ಒಂದು ಪ್ರೋಗ್ರಾಮಲ್ಲಿ. ಆಮೇಲೆ ವಿಯಾನ್ ಕಡೆಯಿಂದ 2 ಸರ್ಪ್ರೈಸ್ ಇದೆ, ಒಂದಲ್ಲ 2 ಸರ್ಪ್ರೈಸ್ ಅಲ್ಲ ವಿಯಾನ್? ಆರ್ ಯು ರೆಡಿ? ಅದಕ್ಕೆ ಅವನಿಗೆ ರೆಡಿ ಆಗ್ತಾ ಇರೋದು. ರೆಗ್ಯುಲರ್ ಬಿಸ್ನೆಸ್ ಇವೆಂಟ್ ತರ ಇರೋದಿಲ್ಲ. ನಿಮ್ಗೆ ಡೇ ಹೇಗೆ ಆಗಿದೆ ಅಂತಾನೆ ಗೊತ್ತಾಗೋದಿಲ್ಲ. ಅಷ್ಟು ಪವರ್ ಪ್ಯಾಕ್ಡ್ ಸೆಷನ್ಸ್ ಪ್ಲಾನ್ ಮಾಡಿ ಇನ್ಕ್ಲೂಡ್ ಮಾಡಿದ್ದೀವಿ. ಆಮೇಲೆ ನಿನ್ನೆ ಒಂದು ಮೆಸೇಜ್ ಬಂತು ನನಗೆ, ವಿಡಿಯೋ. ಅವ್ರು ನನಗೆ ಕಳಿಸಿರೋದು ಏನು ಅಂತ ಹೇಳಿದ್ರೆ, ನ್ಯಾಟ್ ಇವೆಂಟಿಗೆ ಬಂದವರು ಲಾಸ್ಟ್ ಟೈಮು ಅವ್ರಿಗೆ ಏನೋ ಒಂದು ಗಿಫ್ಟ್ ಕೊಟ್ಟಿದೆ. ಆ ಗಿಫ್ಟ್ ಒಂದು ಪ್ಲ್ಯಾಂಟ್ ಆಯಿತಾ. ಅವ್ರ ಮನೆಗೆ ಹೋದಾಗ ಆ ಪ್ಲ್ಯಾಂಟ್ ಯಾವ ಥರ ಬೆಳೀತೋ ಅದೇ ಥರ ಅವರ ಒಂದು ಬಿಸ್ನೆಸ್ ಮಾಡೆಲ್ ಕೂಡ ಬೆಳ್ಕೊಂಡು ಹೋಯ್ತು ಅಂತ ಹೇಳಿದ್ರು. ದುಡ್ಡು ಆಯಿತು ಅಂತ. ಸೊ ಇಟ್ ಈಸ್ ಅ ಪವರ್ಫುಲ್. ಇದೆಲ್ಲ ನಾನು ಡಿಸ್ಕ್ಲೋಸ್ ಮಾಡಲ್ಲ ಇಲ್ಲಿ. ನ್ಯಾಟ್ ಇವೆಂಟಿಗೆ ಬಂದವರಿಗೆ ತುಂಬ ಸರ್ಪ್ರೈಸಸ್ ಇದೆ. ಬಟ್ ಈ ವಿಡಿಯೋ ನೀವು ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದಿಸ್ ಈಸ್ ನಾಟ್ ಕೋ ಇನ್ಸಿಡೆನ್ಸ್ ಆರ್ ಎನಿಥಿಂಗ್ ರ್ಯಾಂಡಮ್ ಆಗಿ ಬಂದಿಲ್ಲ. ಇಟ್ಸ್ ಅ ಸಿಗ್ನಲ್. ಲೈಫಲ್ಲಿ ಒಂದು ಹೇಳ್ತೀನಿ, ನಿಮ್ಮ ಲೈಫ್ ಚೇಂಜ್ ಆಗಬೇಕು ಅಂತ ಹೇಳಿದ್ರೆ ನೀವು ಎಲ್ಲಿ ತನಕ ಪ್ರಾಬ್ಲಮ್ ಮೇಲೆ ಫೋಕಸ್ ಮಾಡ್ತಾ ಇರ್ತೀರಾ, ಅಯ್ಯೋ ನನಗೆ ಅದು ಪ್ರಾಬ್ಲಮ್ ಇದೆ, ದುಡ್ಡು ಪ್ರಾಬ್ಲಮ್ ಇದೆ, ಬಿಸ್ನೆಸ್ ಪ್ರಾಬ್ಲಮ್ ಇದೆ, ಪ್ರಾಬ್ಲಮ್ ಅಂತ ಹೇಳುವಾಗ ಅದು ಆ್ಯಂಪ್ಲಿಫೈ ಆಗ್ತಾ ಹೋಗುತ್ತೆ. ಯಾವಾಗ ನೀವು ನನ್ನ ಲೈಫಲ್ಲಿ ನನಗೆ ಸೊಲ್ಯೂಷನ್ ಬೇಕು, ನನಗೆ ನಾನೇನು ಅಂತ ಪ್ರೂವ್ ಆಗಬೇಕು, ನನ್ನ ಲೈಫಲ್ಲಿ ನಾನು ರೆಡಿ ಆಗಬೇಕು ಅಂತ ಹೇಳ್ಬಿಟ್ಟು ಅದ್ರ ಮೇಲೆ ಫೋಕಸ್ ಮಾಡಿದ್ರೆ ಅದು ಆ್ಯಂಪ್ಲಿಫೈ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಫೋಕಸ್ ಏನು ಅಂತ ಇಟ್ ಈಸ್ ಅಪ್ ಟು ಯು. ಆ್ಯಂಡ್ ಎಂಡ್ ಆಫ್ ಇಟ್ ಯುವರ್ ಲೈಫ್ ಈಸ್ ಸಮಥಿಂಗ್ ಯು ಕ್ಯಾನ್ ಕ್ರಿಯೇಟ್ ಅಲ್ವಾ? ಸೊ ಮಳೆ ಬಂದರೂ ನಾನು ಒಟ್ಟಿಗೆ ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ಶಿ ಈಸ್ ನಾಟ್ ಯೂಸಿಂಗ್ ಮಚ್ ಮೇಕಪ್ ಅಂತ ಹೇಳ್ಬೋದು. ಮೇಕಪ್ ಮಾಡೋದು ದಟ್ಸ್ ಯುವರ್ ಹಕ್ಕು. ಎಂಥ ಹಕ್ಕು? ಜನ್ಮಸಿದ್ಧ ಹಕ್ಕು. ಐ ಡೂ ಮೇಕಪ್ ಓನ್ಲಿ ಫಾರ್ ದ ಈವೆಂಟ್ಸ್ ಆರ್ ನಾಟ್ ಫಾರ್ ದ ಡೇ. ಬಟ್ ಆದ್ರೂ ಇವರು ಮಾಡ್ತಾರೆ, ಏನು ಮಾಡ ಅಂತಿಲ್ಲ. ಬಿಕಾಸ್ ವಿ ಆರ್ ಇಂಟು ಸೆಲ್ಫ್ ಕೇರ್, ಆಕ್ಟಿಂಗ್ ಆಲ್ಸೋ, ಬಿಟ್ ಆಫ್ ಹೋಸ್ಟಿಂಗ್ ಆಲ್ಸೋ, ಎಲ್ಲ ಇಟ್ಸ್ ಆಲ್ ಇನ್ಕ್ಲೂಡೆಡ್ ಇನ್. ಆದ್ರೂ ಈ ತರ ಮೇಕಪ್ ಎಲ್ಲ ಮಾಡಿದಾಗ ಮಳೆ ಬಂದಾಗ ಓಡೋಗ್ತಾರಲ್ಲ, ಅಂದ್ರೆ ಮಳೆ ಬಂದಾಗ ವಾಟರ್ ಪ್ರೂಫ್ ಬಂದಿದೆ. ವಾಟರ್ ಪ್ರೂಫ್ ಮೇಕಪ್. ಸೊ ಯಾ, ಫೈನಲಿ ದಿಸ್ ಇಸ್ ಆಲ್ ಫನ್ನು. ಎಂಡ್ ಆಫ್ ಇಟ್ ಹೇಳ್ತೀನಿ. ಲೈಫ್ ಬಗ್ಗೆ ನೀವು ಇಂಪ್ರೂವ್ ಆಗಬೇಕು ಅಂತ ಹೇಳಿದ್ರೆ 3 ವಿಚಾರ ಹೇಳ್ಬಿಡ್ತೀನಿ. ಒಂದು, ನಿಮ್ಮ ಮೈಂಡ್ ಸೆಟ್ಟು ಅದು ಚೇಂಜ್ ಆಗಲೇಬೇಕು. ಮೈಂಡ್ ಸೆಟ್ ಚೇಂಜ್ ಆಗೋ ತನಕ ನಿಮ್ಮ ಲೈಫ್ ಚೇಂಜ್ ಆಗಲ್ಲ. ಎಗ್ರಿ? ಸೆಕೆಂಡ್ ಏನು ಅಂತ ಹೇಳಿದ್ರೆ, ನಿಮ್ಮ ಒಂದು ನೆಟ್ವರ್ಕು ಚೇಂಜ್ ಆಗಿಲ್ಲ ಅಂತ ಹೇಳಿದ್ರೆ ಹೇಳ್ತೀನಿ, ಐ ಆಮ್ ನಾಟ್ ಸೇಯಿಂಗ್ ಎಲ್ಲ ಬಿಟ್ಟು ಬನ್ನಿ ಅಂತ. ನೋ, ನೆಟ್ವರ್ಕ್ ಅಂದರೆ ನಿಮ್ಮ ನೆಟ್ವರ್ಕ್ನ ಇಂಪ್ರೂವ್ ಮಾಡ್ಕೊಳ್ಳಿ, ಒಳ್ಳೆಯವ್ರ ಹತ್ರ ಸೇರ್ಕೊಳ್ಳಿ, ಆ್ಯಂಪ್ಲಿಫೈ ಮಾಡ್ಕೊಳ್ಳಿ. ಆ ಹಳೆ ನೆಟ್ವರ್ಕ್ ಅಂತ ಇದ್ದರೆ ಹಳೆ ನೆಟ್ವರ್ಕ್ ಥರನೇ ಇರ್ತಾರೆ, ಅವರು ಕೂಡ ಬೇರೆ ಬೇರೆ ಕಡೆ ಹೋಗಿ ಆ್ಯಂಪ್ಲಿಫೈ ಮಾಡ್ತಾ ಇರ್ತಾರೆ. ವಾಟ್ ಈಸ್ ಸ್ಟಾಪಿಂಗ್ ಯು? ಸೊ ನಿಮ್ಮ ನೆಟ್ವರ್ಕ್ನ ಆ್ಯಂಪ್ಲಿಫೈ ಮಾಡ್ಕೊಳ್ಳಿ. ಮತ್ತು 3ನೇ ವಿಚಾರ ತುಂಬ ಇಂಪಾರ್ಟೆಂಟ್. ಅದು ಏನು ಅಂತ ಹೇಳಿದ್ರೆ, ನ್ಯಾಟ್ ಇವೆಂಟಿಗೆ ಬಂದರೆ ಹೇಳ್ಕೊಡ್ತೀನಿ. Your network will show your net worth. Yes, ಕರೆಕ್ಟ್. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕನ್ ಕ್ಲಿಕ್ ಮಾಡೋಕ್ಕೆ ಮರಿಬೇಡಿ. ಆಮೇಲೆ ಲಾಸ್ಟ್ ಚೇಂಜ್, ಸುಮ್ಮನೆ ಆ ಥರ ಮನುಷ್ಯ ಅಲ್ಲ, ಅಲ್ಲಿಗೆ ಬಂದರೆ ಹೇಳ್ತೀನಿ ಅಂತ. ಲಾಸ್ಟ್ ಏನು ಚೇಂಜ್ ಮಾಡಬೇಕು ಅಂತ ಹೇಳಿದ್ರೆ, ದ ವೇ ಯು ಪ್ಲೇ ದ ಗೇಮ್, ಆ್ಯಕ್ಷನ್, ಅದನ್ನ ಚೇಂಜ್ ಮಾಡಬೇಕು. ದಟ್ಸ್ ವೇರ್ ಯು ಗೆಟ್ ಅ ವೆರಿ ಡಿಫರೆಂಟ್ ರಿಸಲ್ಟ್ಸ್. ಅಂಡ್ ಮದುಪೈಸ ಬೇಕು ಅಂದ್ರೆ ಬಿಫೋರ್ August 15th ಕೌಂಟಿಂಗ್ ಬನ್ನಿ. ಪ್ರಾಪರ್ಟಿಗೆ ಇಲ್ಲಿ ಮಾತ್ರ ಸಿಕ್ಕೋದು. ಇದು ಮೈಸೂರಲ್ಲಿ ಬೇರೆ ಕಡೆ ಎಲ್ಲೂ ಸಿಕ್ಕೋದಿಲ್ಲ, ಇಲ್ಲಿ ಮಾತ್ರ ಸಿಕ್ಕೋದು. ಅಲ್ಲಿ ನಿಮ್ಮ ಲೈಫಿಗೆ ಟೀಮ್ ನ ಕೇಳಿ ಮದುಪೈಸ ಬೇಕು, ಮದುಪುಟ್ಟು ಬೇಕು ಅಂತ ಕೊಡ್ತಾರೆ. ಅಲ್ಲಿ ಲೈಫಿಗೆ ಮತ್ತೆ ಬಿಸ್ನೆಸ್ಸಿಗೆ ಮದ್ದು, ಇಲ್ಲಿ ನಿಮ್ಮ ಹೆಲ್ತಿಗೆ, ಬಾಡಿಗೆ ಎಲ್ಲ ಮದ್ದು. ಫೈನಲಿ ಇದು ನಿಮಗಲ್ಲ, ಆಯ್ತಾ? ಇಟ್ ಈಸ್ ನಾಟ್ ಫಾರ್ ಯು. ನಿಮ್ಮ ಮಕ್ಕಳನ್ನ ಕರ್ಕೊಂಡು ಬನ್ನಿ, ಅವರಿಗೆ ಬೇಕಿದ್ದು. ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ, ಅವ್ರನ್ನ ನಾವು ವಿಲ್ ಮೇಕ್ ದೆಮ್ ಮೋರ್. ಅವರಿಗೆ ಆ ಫೀಲಿಂಗ್ ಬೇಕು, ನೇಚರ್ ಒಟ್ಟಿಗೆ ಹೇಗಿತ್ತು ಅಂತ ಹೇಳ್ಬಿಟ್ಟು ಅಲ್ಲ. ಎಸ್, ಸಿ ಯು. ಈ ವಿಡಿಯೋ ನಾಳೆನೇ ಬರುತ್ತೆ. ಎಡಿಟರ್, ನಾಳೆ ಕಕ್ಕಡ ಪದ್ನೆಟ್ಟು. ಒನ್ಸ್ ಅಗೇನ್ ಹ್ಯಾಪಿ ಕಕ್ಕಡ ಪದ್ನೆಟ್ಟು. ನಾನು ತುಂಬ ಎಕ್ಸೈಟ್ಮೆಂಟಲ್ಲಿ ಬಾಯಲ್ಲಿ ಏನೇನೋ ಬರ್ತಾಯಿದೆ, ಕಂಟ್ರೋಲ್ ಮಾಡ್ತಾ ಇದ್ದೀನಿ. ಸಿ ಯು. ಬರ್ತೀರಲ್ಲ ನ್ಯಾಟ್ ಇವೆಂಟಿಗೆ? ಬರ್ತೀರಾ ಅಂತ ಹೇಳಿದ್ರೆ ಒಂದು ಕಮೆಂಟ್ ಅಲ್ಲಿ ಕೆಳಗಡೆ BAJAN ಅಂತೆ ಹಾಕಿ, ಅದನ್ನ ಕೂಡ ನೀವು ಯೂಟಿಲೈಸ್ ಮಾಡ್ಕೊಳ್ಳಿ, ಕೋಡ್ಸ್. ಯಾ, ಯಾಕಂದರೆ ನಮ್ಮ ಟೀಮಲ್ಲಿ ಕಾಂಪಿಟೇಷನ್ ನಡೀತಾ ಇದೆ. ನನ್ನ ಕಡೆಯಿಂದ ಎಷ್ಟು, ಇವ್ರ ಕಡೆಯಿಂದ ಎಷ್ಟು, ಅವ್ರ ಕಡೆಯಿಂದ ಎಷ್ಟು. ನಮ್ಮ ಟೀಮಲ್ಲಿ ಸೇಲ್ಸ್ ಮ್ಯಾನೇಜರ್ ಮೂವಿ ತಿಂತಾರೆ, ಅವ್ರ ಕಡೆಯಿಂದ, ಎಲ್ಲರ ಕಡೆಯಿಂದ. ಯಾರ ಕಡೆಯಿಂದ ಬರ್ತಿರೋ ಗೊತ್ತಿಲ್ಲ, ಬಟ್ ಹೋಗ್ಬೇಕಾದ್ರೆ ಅಂತ ನೀವು ಪವರ್ಫುಲ್ ಆಗಿ ಹೋಗ್ತೀರಾ.
ಯಾ ಬಾಯ್ ಬಾಯ್.